ಗೈಸ್ ನೋಡ್ರಿ, ಇವತ್ತು ಶೂಟ್ ಬೇಗ ಐತಿ. ಅದಕ್ಕೆ ಎಲ್ಲ ಫೋಟೋಗ್ರಾಫರ್ಸ್ ಎಲ್ಲ ಹೋಗ್ತಿದ್ದಾರೆ. ನಾವೆಲ್ಲ ರೆಡಿ ಆಗಿದ್ದೀವಿ. ಈಗ ಹೊರಟ್ವಿ. ಇಟ್ಸ್ ಮಾರ್ನಿಂಗ್ 5 o'clock. ಶೂಟ್ ಬೇಗ ಇದೆ, ಅದಕ್ಕೆ ಬೇಗ ಹೋಗ್ಬೇಕಂತ ಹೇಳಿದ್ರು ಬೆಳಗ್ಗೆನೆ. ಎಲ್ಲರೂ ಬೇಗ ಎದ್ದು ರೆಡಿ ಆದ್ವಿ. ಹೋಗೋಣ. ಇಲ್ಲಿ ಯಾವುದೋ ಫಾಲ್ಸ್ ಚೆನ್ನಾಗಿದೆ ಅಂತೆ, ಹೋಗೋಣ ಬನ್ನಿ. ಹ್ಞೂ, ಬಟ್ ನಮ್ಮ ಚಂದೋಣ ಸ್ಮಾರ್ಟ್ ಸ್ಮಾರ್ಟ್ ರೆಡಿ ಆಗೈತೆ. ನಂದು ಗುಡ್ ಮಾರ್ನಿಂಗ್. ಡಿಪ್ರೆಷನ್. ಎಲ್ಲಿ ಹೋಗ್ತಿರೋದಪ್ಪ? ಇಲ್ಲೇ ಯಾವ್ದೋ ಅಂದ್ರೆ ಗೊತ್ತಿಲ್ಲ. ಮತ್ತೆ ಹೆಂಗ್ ಕರ್ಕೊಂಡು ಹೋಗಿ? ಮುಂದ್ಗಡೆ ಇನ್ನೊಂದು ಗಾಡಿ ಇದೆಯಲ್ಲ, ಅದನ್ನ ಎಲ್ಲಿ ಹೋದ್ರವ್ರಲ್ಲೇ ನಿಂತಿರ್ತಾರ ಅವರು. ಎಲ್ಲಿ ನಿಂತ್ಕೊಂತಾರ ಅವ್ರು? ಸುಮ್ಮನೆ ಹೊಡೆದಾಡನ ಇಬ್ರು ಅದ್ ನಾಕ್ಬಿಡು. ತಿಂಡಿ ಗಿಂಡಿ ತಿನ್ಸಪ್ಪ. ಏನ್ಡಿ ಹ್ಮ್, ನಿಮ್ ಮುಂದೆ ಗಾಡಿ ನೋಡೋದಲ್ಲ, ಸ್ವಲ್ಪ ಎಕ್ಸ್ಪ್ರೆಷನ್ ಕೊಡ್ಬೇಕು, ಮಾತಾಡ್ಬೇಕು ಜೊತೆಗೆ. Then it will be nice. ಹೊಡೆದಾಡನ ಬಾಯಲ್ಲಿ. Why this call every day? ಕಣ್ಣ ಹಾಕುವ ಕಳ್ಳೆ ಸೂರ್ಯನೇ ಸುಡೋ ಕೋವಲವಲ್ಲೇ ಡಾರ್ಲೆ. Why you killing? ಗೈಸ್ ರೀಚ್ ಆದ್ವಿ. ಇಲ್ಲೇನು ಫಾಲ್ಸೇ ಕಾಣ್ತಿಲ್ಲ. ಅರ್ಧ ಕಿಲೋಮೀಟರ್ ನಡಿಬೇಕು. ಫಾಲ್ಸ್ ನಿನ್ನಿಂದ ಹತ್ರ ಬರಲ್ಲ, ನೀನ್ ಫಾಲ್ಸ್ ಇರೋ ಹತ್ರಕ್ಕೆ ಹೋಗ್ಬೇಕು. ಇನ್ನು ಇಲ್ಲಿಂದ 6 ಕಿಲೋಮೀಟರ್. ಇಲ್ಲಿಂದ 6 ಕಿಲೋಮೀಟರ್ ನೀನು ಫಾಲ್ಸ್ ಇರೋ ಹತ್ರ ಬರಲ್ಲ ಬ್ರೋ. ಫಾಲ್ಸ್ ಎಲ್ಲಿರುತ್ತೋ ಅಲ್ಲಿ ನೀನ್ ಹೋಗ್ಬೇಕು. ಇಲ್ಲಿ ನಿಂತ್ಕೊಂಡ್ ಗಾಡಿ ನಿಲ್ಸಿ ಫಾಲ್ಸ್ ಅಲ್ಲಿ ಅಂದ್ರೆ ಹೆಂಗೆ? ಎಷ್ಟು ಕಿಲೋಮೀಟರ್ ನಡಿಬೇಕು ಹೇಳ? ಅರ್ಧ ಕಿಲೋಮೀಟರ್ ನಡಿಬೇಕು ಗಾಯ್ಸ್. ಬರ್ರಿ ಹೋಗುವ. ಅನ್ಲಾಕ್ ಮಾಡಲ್ಲ, ಗೊತ್ತಾಗಲ್ಲ ಕಾರ್ ಬಗ್ಗೆ ಅಂತ ಹಿಂಗ್ ಮಾಡ್ತೀಯಲ್ಲ ನಮಗೆ. ಆಯ್ತು ಬ್ರೋ, ನಿಧಾನ ನೋಡಿ ಬ್ರೋ. ಕೊಡಿ ಕ್ಯಾಮ್ರಾ, ಕೊಡಿ ನಮ್ದು ಕ್ಯಾಮ್ರಾ ಎಲ್ಲ ಐತೆ ನಡೀರಿ ಬ್ರೋ. ನನ್ನ ಹತ್ರ ಇರೋದು ಮೈಕು. ತಡ್ರಿ ಗಾಯ್ಸ್, ಇಳಿದಿ ನೋಡಿಲ್ಲ, ಅರ್ಧಂಬರ್ಧ ಸಂಧ್ಯಾಗ ಬಂದ್ ನಿಲ್ಸಾನ ಇಲ್ಲಿ. ನಮ್ ಗಾಡಿ ಟಚ್ ಆಕತಿ ಗೈಸ್. ಇಲ್ಲಿಂದ 3 ಕಿಲೋಮೀಟರ್ ನಡ್ಕೊಂತ ಹೋಗ್ಬೇಕಂತೆ. ಬಾ ನಂದು ಛತ್ರಿ, ಕ್ಯಾಮ್ರಾ. ಪಾಪ ನಮ್ಮ ಕೋಸಿಸ್ಟೆಂಟ್ ಆಗ್ಬಿಟ್ಟಾರ ಅವ್ರು. ಹಿಂಗ ಹಾಕಳಲ್ಲ ಕ್ಯಾಮ್ರಾ. ಕೋಸಿಸ್ಟೆಂಟ್ ಮ್ಯಾನೇಜರ್ ಆಗಿ ನೀನ್ ಎಲ್ರಿಗೂ ಅಣ್ಣಂಗೆ ಕೋಸಿಸ್ಟೆಂಟ್ ಮ್ಯಾನೇಜರ್. ಫೋಟೋ ಶೂಟ್ ಮದ್ವೆ ಎಲ್ಲ ಮುಗಿದ್ಬಿಟ್ರೆ ಜವಾಬ್ದಾರಿ ಕಡಿಮೆ ಆಗ್ಬಿಡುತ್ತೆ ಬ್ರೋ. ಇರ್ಲಿ ಬನ್ನಿ ಬ್ರೋ. ಈ ಜವಾಬ್ದಾರಿ ಯಾವ ಕೆಲ್ಸಕ್ಕೂ ಮಾಡಿರ್ಲಿಲ್ಲ ಗೈಸ್. ಇವೆಲ್ಲ ಹಿಡನ್ ಸ್ಪಾಟ್ ಎಲ್ಲ ಫೋಟೋಗ್ರಾಫರ್ಗಳಿಗೆ ಹೆಂಗ್ ಗೊತ್ತಿರ್ತಾವೋ ಏನೋ. ಗೇಟ್ ಆ ಕಡೆ ದಬ್ರಿ ಬ್ರೋ, ಬರ್ರಿ. ಯಾರು ಬರ್ಬಾರ್ದು ನಾವು ಫೋಟೋ ಶೂಟ್ ಮುಗಿಯೋ ತನಕ. ಅಲ್ಲ, ಇವೆಲ್ಲ ಹಿಡನ್ ಸ್ಪಾಟ್ಗಳು ಎಲ್ಲ ಹೆಂಗ್ ಗೊತ್ತಿರ್ತವೆ ಫೋಟೋಗ್ರಾಫರಿಗೆ ಅಂತ ಬ್ರೋ. ಅದೆಲ್ಲ ಒಳ್ಳೆ ಸ್ಪಾಟ್. ನೆನ್ನೆನು ಇದು ಟೀ ಎಸ್ಟೇಟ್ ಅದನ್ನು ಮಸ್ತ್ ಇತ್ತು. ಅಲ್ಲ ಮುಂದೆ ತೋರಿಸಿ ಬ್ರೋ, ಆಡಿಯನ್ಸ್ಗೆಲ್ಲ ನೋಡ್ರಿ ವೆದರ್ ಹೆಂಗಿದೆ ಅಂತ. ನೋಡು ಅಲ್ಲಿ ಡ್ರೈವ್ ಮಾಡ್ಕೊಂಡ್ ಬರೋದು ಕ್ರೇಜಿ. ನಂದ ನೆಕ್ಸ್ಟ್ ಇಂಥ ಕಡೆ ಯಾವ್ದಾರ ಒಂದು ಆಫ್ ರೋಡ್ ಹುಡುಕಪ್ಪ. ನೆಕ್ಸ್ಟ್ ಮದ್ವೆ ಆಗೋ ತನಕ ಏನು ಹುಡ್ಕಲ್ಲ ಬ್ರೋ. ಸದ್ಯ ಅಣ್ಣನ ಮದ್ವೆ ಆಗ್ಲಿ. ನಿಮ್ದ ಅಣ್ಣನ ಮದ್ವೆ ಮೆನ್ಷನ್ ಮಾಡ್ತಾ ಇದೀನಿ, ಸ್ವಲ್ಪ ಸಮಾಧಾನ ಇರ್ಲಿ ಬ್ರೋ. ಜೀವನೇ ತಿಂದು ಬಿಡ್ತಿರಲ್ಲ ಮದ್ವೆ ಆಗ ಅಂತ. ಇಷ್ಟ ಬೇಗ ಬೇಡ, ಆರಾಮಾಗಿದ್ದೀವಿ ಈಗ ಸದ್ಯಕ್ಕೆ. ಆಗ್ಲಿ ಅಣ್ಣನ ಮದ್ವೆ ಆದ್ಮೇಲೆ ನೆಕ್ಸ್ಟ್ ಟ್ರಿಪ್ ಬೈಕಲ್ಲೇ ಹೋಗೋಣ, ನೋಡೋಣ. ಇಲ್ಲ ಗೈಸ್, ನಾವೆಲ್ಲ ಒಂದು ಕಾರಲ್ಲಿ ಎಲ್ಲ ಹುಡುಗರು ಹತ್ರನೂ ಕಾರ್ ಆಗಿದೆ ಈಗ. ಸೊ ಎಲ್ಲಾರು ಕಾರಲ್ಲಿ ಒಂದು ಲೊಕೇಶನ್ಗೆ ಹೋಗಿ ಶೂಟ್ ಮಾಡಿಸ್ಬೇಕಂತಿದೀವಿ. ಯಾರಿಗಾರ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಯಾವ ಪ್ಲೇಸ್ ಚೆನ್ನಾಗಿದೆ. ಎಲ್ಲ ಟೋಟಲ್ ಒಂದು 8-10 ಕಾರ್ ಆಗುತ್ತೆ. ಎಲ್ಲ ಕಾರ್ ತಗೊಂಡೋಗಿ ನಾವು ಶೂಟ್ ಮಾಡಿಸ್ಬೇಕಂತಿದೀವಿ. ಎಕ್ಸಾಂಪಲ್ ಲೈಕ್ ನಮ್ಮ ಶ್ರವಣ್ ಬ್ರೋ ಮಾಡಿಸಿದಾರಲ್ಲ ಆ ಥರ ಫುಲ್ ಶೂಟ್ ಮಾಡಿಸ್ಬೇಕಂತಿದೀವಿ. ನೋಡಿಲ್ಲ, ಎಲ್ಲ ಆಫ್ ರೋಡ್ ಆಗೈತಿ. ಏನೇ ಆಫ್ ರೋಡ್ ಹೊಡಿದ್ರು ಬರೀ ಪ್ರೈವೇಟ್ ಆಗಿ ಮಾಡ್ಕೊಂಡ್ಬಿಟ್ಟಿರ್ತಾರೆ ಇದನ್ನೆಲ್ಲ. ಎಲ್ಲರಿಗೂ ಬಿಡಲ್ಲ. ಆದ್ರೂ ಇಲ್ಲಿರೋ ಡ್ರೈವರ್ಸು ಎಲ್ಲ ನೋಡಿದ್ರೆ ಒಂಥರ ಫೀಲ್ ಆಗುತ್ತೆ. ನೆನ್ನೆನೂ ಶೂಟ್ ಮಾಡಬೇಕಾದ್ರೆ ಯಾರೋ ಬಂದಿದ್ರಲ್ಲ ಬ್ರೋ, ಅವರು ಹೇಳಿದ್ರು
ಇಲ್ಲಿ ಇರ್ಬೇಡ್ರಿ, ಹೋಗ್ರಿ, ಭಾಳ ಹೊತ್ತಿರಂಗಿಲ್ಲ ಇಲ್ಲಿ ಅಂತ. ಅಲ್ಲ, ಅವ್ರ ಬಿಸ್ನೆಸ್ಸಿಗೆ ಅವ್ರ ಪ್ರಾಬ್ಲಮ್ ಆಗುತ್ತೆ ಅಂತ. ಗಾಯ್ಸ್ ನೋಡ್ರಿ, ಎಲ್ಲ ಇಂಥ ಹಿಡನ್ ಸ್ಪಾಟ್ಸ್ ಎಲ್ಲ ಕ್ಯಾಮರಾಮ್ಯಾನ್ ಅವರಿಗೆ ಗೊತ್ತಿರುತ್ತೆ. ನೋಡ್ರಿ ಹೆಂಗಿದೆ ಹಿಡನ್ ಸ್ಪಾಟ್. ಮಸ್ತಿದೆ ಸ್ಪಾಟ್ ಅಂತೂ, ಕ್ರೇಜಿ ಇದೆ. ಬಾಬಾ ಬ್ಯೂಟಿಫುಲ್, ಇದು ಒಳ್ಳೆ ಫೀಲ್ ಇದೆ, ಮಸ್ತು. ಅದೆಲ್ಲ ಶೂಟ್ ಮಾಡಿಸ್ತಿದ್ದಾರೆ, ಅದೆಲ್ಲ ಶೂಟ್ ನಡೀತಿದೆ. ಇಂಥ ಹಿಡನ್ ಸ್ಪಾಟ್ಸ್ ಎಲ್ಲ ಬರೀ ಫೋಟೋಗ್ರಾಫರ್ಸ್ಗೆ ಗೊತ್ತಿರುತ್ತೆ, ಅವರಿಗೆ ಕೇಳೋಣಂತೆ. ಬ್ರೋ, ಇಂಥ ಹಿಡನ್ ಸ್ಪಾಟ್ಸ್ ಎಲ್ಲ ಬರೀ ಫೋಟೋಗ್ರಾಫರ್ಸ್ಗೆ ಗೊತ್ತಿರುತ್ತಲ್ಲ? ಹಂಗೇನಿಲ್ಲ ಬ್ರೋ, ಎಲ್ಲರೂ ಬರ್ತಾರೆ ಇಲ್ಲಿ. ಬಟ್ ಯಾರು ಇಲ್ಲ, ನಾವೆಲ್ಲ ನೋಡೇ ಇಲ್ಲ. ನಾವ್ ಇಲ್ಲಿ ಎಷ್ಟಲ್ಲಿ ಬಂದಿದೀವಿ, ಬಟ್ ನಮಗೆ ಎಲ್ಲ 9 ಗಂಟೆ ಮೇಲೆ ನಾವು ಅಷ್ಟೊಳಗೆ ಶೂಟ್ ಮುಗಿಸ್ಕೊಂಡು ಹೋಗೋದು. ಕ್ರೇಜಿ ಇದೆ ಸ್ಪಾಟ್ ಅಂತ, ಕ್ರೇಜಿ ಇದೆ. ಚೆನ್ನಾಗಿದೆನಾ ಬ್ರೋ, ಇಂಥ ಹಿಡನ್ ಸ್ಪಾಟ್ಸ್ ಎಲ್ಲ ಬರೀ ನಿಮ್ಮಂತ ಫೋಟೋಗ್ರಾಫರ್ಸ್ಗೆ ಗೊತ್ತಿರುತ್ತಲ್ಲ, ನಮಗೆ ಗೊತ್ತಿರಲ್ಲ. ಏನಕ್ಕೆ? ಇಲ್ಲ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಗೊತ್ತಿದೆ. ನಮಗೆ ಗೊತ್ತಿಲ್ಲ. ನಾವು ಫಾಲ್ಸ್ ಅಂತ ಗಾಳಿಪಟ 2 ಫಿಲ್ಮ್ ಅಲ್ಲೆಲ್ಲ ಇಲ್ಲೇ ಶೂಟ್ ಮಾಡಿರೋದು. ಕ್ರೇಜ್ ಇದೆ ಬ್ರೋ ಅದ್ರ ಸ್ಪಾಟ್ ಎಲ್ಲ ಕವರ್ ಮಾಡೋಣಂತೆ. ಹೌದಾ? ರಕ್ಷಿತ್ ಶೆಟ್ಟಿ. ನಾವು ಒಂದ್ ಸ್ವಲ್ಪ ಅಂದ್ರೆ ಅವ್ನಿಗೆ ತುಂಬಾ ಇಷ್ಟ. ಶೂಟ್ ತಕ್ಕಂತೀವಿ ಇಲ್ಲಿ. ಶೂಟ್ ತೆಗೆದು ನಾವೊಂದ್ ಸ್ವಲ್ಪ ನಮ್ದೊಂದ್ ಸ್ವಲ್ಪ ಫೋಟೋ ಶೂಟ್ ಮಾಡ್ರಿ ವಿನೋದ್. ನಾವೊಂದ್ ಸ್ವಲ್ಪ ಫೋಟೋ ತೆಗೀರಿ, ಫೋನಲ್ಲೇ ತೆಗೀರಿ ಸಾಕಿಂದು. ಯು ಆರ್ ಹ್ಯಾಪಿ ವಿತ್ ಅವರ್ ಫೋನ್. ಗೈಸ್ ಬಂದ್ವಿ, ರೀಚ್ ಆದ್ವಿ. ಪಾಪ ಫೋಟೋಗ್ರಾಫರ್ಸ್ ಎಲ್ಲ ಸುಸ್ತಾಗ್ಬಿಟ್ಟಾರೆ ಬೆಳಗ್ಗೆನೆ ಎದ್ದು. ಟೈರ್ಡ್ ಆಗಿರ? ಎನರ್ಜಿ ಇದೆ, ಫುಲ್ ಎನರ್ಜಿ. ಫುಲ್ ಎನರ್ಜಿ. ವಿನೋದ ಸುಸ್ತಾಗೈತೇನಪ್ಪ? ವಿನೋದ್ ಬ್ರೋ ನಿಮ್ಗೆ ಏನೇ ಹೇಳ್ಬೇಕಂದ್ರಲ್ಲ ಹೇಳ್ರಿ. ಏನ್ ಹೇಳೋಣ ಏನೇ ಹೇಳ್ತೀನಿ ಅಂದ್ರಲ್ಲ ಹೇಳ್ರಿ. ನೋಡ್ರಿ ಮುತ್ತಿನಂತ ಮಾತು ನೋಡ್ರಿ ಒಂದು. ಏನ್ ಮಾಡ್ತೀರಿ, ಎಲ್ಲ ರಾಜಕೀಯ ಇರೋದ ಬಿಸ್ನೆಸ್, ದೊಡ್ಡ ಬಿಸ್ನೆಸ್. ಏನ್ ಮಾಡ್ತೀವಿ? ಸತ್ಯ. ಮತ್ತೆ ದುಡ್ಕೊಂಡ್ ತಿನ್ನೋರಿಗೆ ಎಲ್ಲೈತಿ ಕಾಲ. ನಾವೇನಾರ ಮಾಡಿದ್ರೆ ಅವ್ನು ಅದು ಮಾಡ್ದ, ಅವ್ನು ಇದು ಮಾಡ್ದ ಅಂತಾರ. ಹಿಂಗ ಸುಮ್ಮ ಊರು ಅಡ್ಡಾಡಿ ಜೀವನ ಮಾಡಾರ ನಾವು. ನಮ್ಗೆ ಏನೈತ್ರಿ ಗೌರ್ಮೆಂಟ್ ನ ಸವಲತ್ತು? ನಮ್ಗೆ ಏನಿಲ್ಲ. ಫೋಟೋಗ್ರಾಫರ್ಸ್ ಏನೇ ಇಲ್ವಾ? ಏನಿಲ್ಲ. ಭಂಡಾರ ದೇವ್ರಿನ ಬೆಳಗ್ಗೆ ದೇವ್ರಿಗೆ ಕೈ ಮುಗಿದು 7 ಕೋಟಿ ವಾರ ಇವತ್ತು. ಬಾಗ್ಲಿಗೆ ಇಟ್ಟಿದ್ರೆ ಮನೆ ಹತ್ರ ಬಾಗ್ಲಿಗೆ ಇಟ್ಟಿದ್ರ, ಆ ಬಾಗ್ಲಿನ ತಗೊಂಡು ಹಚ್ಕೊಂಡ್ರೆ ಬಾಗ್ಲಂದ್ರ ಲಕ್ಷ್ಮಿ ಅವ್ರಿ. ಲಕ್ಷ್ಮಿ ಅಲ್ರಿ, ಬಾಗ್ಲಂದ್ರ ಲಕ್ಷ್ಮಿ. 7 ಕೋಟಿ ಬೇರೆ ವಾರ ಇವತ್ತು. ಮತ್ತೆ ಲಕ್ಷ್ಮಿ ವಸೂಲಿ ಏನ್ ಗೊತ್ತಾ? ವಸೂಲಿಗೆ ಲಕ್ಷ್ಮಿ ಅಂತಾರೆ. ಅದಕ್ಕೆ ಬೆಳಗ್ಗೆ ನಮ್ಮ ಅಪ್ಪ ಏನ್ ಗೊತ್ತಾ, ಬೆಳಗ್ಗೆ ಯಾಕೆ ನೀರ್ ಹಾಕಿ ಕುಂಕುಮ ಹಚ್ಚಿ ಒಂದಿದು ದೇವ್ರ ಲಕ್ಷ್ಮಿ ಆಶೀರ್ವಾದ ಮಾಡ್ಲಿ ಅಂತ ಹಚ್ಕೊಂಡಿರೋದ್ ನಾನು. ಲಕ್ಷ್ಮಿ ಒಲಿಲಿ ಅಂತ. ಆಶೀರ್ವಾದ ಮಾಡ್ಲಿ, ಒಲಿಲಿ. ಬರ್ರಿ ಹೋಗೋಣ, ನಿಂತ್ರೆ ಮಾತಾಡ್ತೇವೆ. ಹೋಗೋಣ ಬೇಗ, ತಿಂಡಿ ತಿಂದಿಲ್ಲ ಏನಿಲ್ಲ. ಗಾಯ್ಸ್ ಬಂದ್ವಿ ಸ್ಟೇಗೆ. ಈಗ ಗಾಡಿ ಫುಲ್ ರಾಡಿ ಆಗ್ಬಿಟ್ಟೈತಿ. ಬಂದ್ವಿ ಸ್ಟೇಗೆ, ಫುಲ್ ಗಾಡಿನ ರಾಡಿ ಆಗ್ಬಿಟ್ಟೈತಿ. ನೀವು ಹೊರಗೆ ಗಾಡಿ ತೋರಿಸಿ ನೋಡಿ, ನಿಲ್ಸ್ಬಿಡ್ತೀನಿ, ಲಗೇಜ್ ಇಡೋದಲ್ಲ. ಮತ್ತೆ ಊಟ ಮಾಡಿ ನಡೆಸ್ತೀವಿ. 10 ಗಾಯ್ಸ್ ಗಾಡಿ ತೋರಿಸ್ತೀನಿ ಯಾವ ಥರ ಆಗಿದೆ ಗಾಡಿ. ಫುಲ್ ಕೆಸರು ಗದ್ದೆ ಆಗ್ಬಿಟ್ಟೈತೆ ಗಾಡಿ. ಅದಕ್ಕೆ ಅಣ್ಣಂಗೆ ಹೇಳಿದೆ ನಾನೇ, ಜೀಪ್ ಕೊಡ್ರಿ ಅಂತಂದು. ಇಲ್ಲ ಅವ್ರ ಜೀಪ್ ಇದೆ, ಸೂನ್ ಬರುತ್ತೆ ನಮ್ಮ ಹತ್ರ ಜೀಪ್. 1 hour ಯಾವ್ದಾರ ಡೇ. ಅದಕ್ಕೆ ಅಣ್ಣಂಗೆ ಹೇಳಿದೆ ಜೀಪ್ ಕೊಟ್ಬಿಡ್ರಿ, ಜೀಪ್ ತಗೊಂಡು ಹೋಗೋಣ ಅಂತ. ಗೈಸ್ ಈಗ ಇನ್ನೊಂದು ಕಡೆ ಶೂಟ್ ಇದೆ, ಲಾಸ್ಟ್ ಲೊಕೇಶನ್. ಅದನ್ನು ಮುಗಿಸ್ಕೊಂಡು ಊರಿಗೆ ಹೊರಡೋದು. ಫ್ರೆಶಪ್ ಆಗೋದು ಇವಾಗ. ಫ್ರೆಶಪ್ ಆಗಿ ಅದೊಂದು ಕಡೆ ಶೂಟ್ ಮುಗಿಸ್ಕೊಂಡು ಹೋಗೋದು. ಬನ್ನಿ ಹೋಗುವ. ಗಾಡಿ ಫುಲ್ಲು ರಾಡಿ. ಯಪ್ಪ ಗೈಸ್, ಇದು ಸ್ಟೇ ತುಂಬ ಚೆನ್ನಾಗಿದೆ. ಮೇಲೆ ಗ್ಲಾಸ್ ಹೌಸ್ ಥರ ಇದೆ. ಸ್ಟೇ ತುಂಬ ಸೂಪರ್ ಆಗಿದೆ. ಫುಡ್ ಎಲ್ಲ ಪಾಪ ರಾತ್ರಿ ಎಲ್ಲ ತುಂಬ ಹೊತ್ತು ವೇಟ್ ಮಾಡಿ ಫುಡ್ ಕೊಟ್ಟರು ನಮಗೆ. ಇಲ್ಲಿ ಸ್ಟೇ ಬಗ್ಗೆ ಇವ್ರು ಇನ್ಫಾರ್ಮೇಷನ್ ಕೊಡ್ತಾರೆ. ಪ್ಲೀಸ್ ಈ ಕಡೆ ಬಂದಾಗ ವಿಸಿಟ್ ಮಾಡಿ, ಸ್ಟೇ ಮಾಡಿ. ಇಲ್ಲೇ ತುಂಬ ಚೆನ್ನಾಗಿದೆ, ತುಂಬ ಫ್ರೆಂಡ್ಲಿ ಆಗಿದ್ದಾರೆ ಓನರು. ಏನು ಪ್ರಾಬ್ಲಮ್ ಇಲ್ಲ, ಇಲ್ಲಿ ಬಂದಾಗ ಸ್ಟೇ ಆಗಿ. ಸರ್ ನಿಮ್ಮ ಸ್ಟೇ ಬಗ್ಗೆ ಒಂದು ಸ್ವಲ್ಪ ನಮ್ಮ ವ್ಯೂವರ್ಸಿಗೆ ಒಂದು ಸ್ವಲ್ಪ ಹೇಳಿ, ಇನ್ಫಾರ್ಮೇಷನ್ ಕೊಡಿ ನಿಮ್ಮ ಸ್ಟೇ ಬಗ್ಗೆ. ಎಲ್ಲಿರೋದು ಸ್ಟೇ ಅಂತ? ನಾನು ಚಿಂತನ್ ಅಂತ.
ಆ್ಯಕ್ಚುಲಿ ಸ್ಟೇ ಓನರ್. ನಮ್ಮದು ಸ್ಟೇ ಬಂದುಬಿಟ್ಟು ಆ್ಯಕ್ಚುಲಿ ನೇತ್ರಾವತಿಯಿಂದ ಒಂದು 2 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲೇ ಇದೆ ಎಕ್ಸಾಕ್ಟಾಗಿ. ಇದು ಸ್ಟೇ ಹೆಸರು ಎಳನೀರು ಹೋಮ್ ಸ್ಟೇ ಅಂತ ಹೇಳಿ. ಈ ಸ್ಟೇ ಇರೋದು ಎಕ್ಸಾಕ್ಟಾಗಿ ಈ ಸ್ಟೇ ನೇಮ್ ಏನಕ್ಕೆ ಎಳನೀರು ಹೋಮ್ ಸ್ಟೇ ಅಂತ ಹೇಳಿದರೆ, ಎಕ್ಸಾಕ್ಟಾಗಿ ನಿಮಗೊಂದು 600 ಮೀಟರಲ್ಲಿ ಈ ಸ್ಟೇ ಇದೆ. ಎಳ್ನೀರು ವಾಟರ್ ಫಾಲ್ಸ್ ಇದೆ ಫೇಮಸ್ ಆಗಿರುವಂಥದ್ದು. ಸೊ ಹಾಗಾಗಿ ಈ ಸ್ಟೇಗೂ ಸಹ ಎಳನೀರು ಹೋಮ್ ಸ್ಟೇ ಅಂತೇಳಿ ನಾವು ಒಬ್ಬ ಪರ್ಸನಿಗೆ ಎಷ್ಟು ಇದೆ ಚಾರ್ಜಸ್, ಫುಡ್ ಟೈಮಿಂಗ್ಸ್ ಎಲ್ಲ ಏನಿದೆ? ಅದೇ ಪರ್ ಪರ್ಸನ್ 1300 ಸಮಥಿಂಗ್ ಚಾರ್ಜಸ್ ಮಾಡ್ತಾ ಇದ್ದೀವಿ. ವೆಜ್ ಮತ್ತು ನಾನ್ ವೆಜ್ ಬೋತ್ ಇರುತ್ತೆ. 4 ಟೈಮ್ ಮೀಲ್ಸ್ ಇರುತ್ತೆ, ಅಂದರೆ ಮಾರ್ನಿಂಗ್ ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ತನಕನೂ ಇರುತ್ತೆ ಎಕ್ಸಾಕ್ಟಾಗಿ. ಫೋಟೋಗ್ರಾಫರ್ಸಿಗೆ ತುಂಬಾ ಹೇಳಿ ಮಾಡಿಸ್ದಂಗಿದೆ, ಚಾರ್ಜಿಂಗ್ ಪಾಯಿಂಟ್ ತುಂಬಾ ಇದೆ. ಸರ್ ಫುಡ್ ಬಗ್ಗೆ ವೆಜ್ ನಾನ್ ವೆಜ್ ಎರಡು ಅವೈಲೇಬಲ್ ಇದೆನಾ? ಎರಡು ಅವೈಲೇಬಲ್ ಇದೆ ಸರ್, ಅನ್ಲಿಮಿಟೆಡ್, ಯಾವುದು ಲಿಮಿಟೆಡ್ ಅಂತ ಏನು ಯಾವುದೂ ಇಲ್ಲ. ಕಾಫಿ ನೈಟ್ ಎಷ್ಟು ತನಕ ಇರುತ್ತೆ ಊಟ? ನೈಟ್ ತೊಂದರೆ ಇಲ್ಲ ಸರ್, ನಿಮ್ಗೆ ಎಷ್ಟೊತ್ತು 12 ಆದ್ರೂ ಗೈಸ್ ನಾನು ಹೇಳಿದ್ನಲ್ಲ ನಿಮಗೆ, ಪಾಪ ನಾವು ಒಂದು 2 o'clock ತನಕ ಎದ್ದಿದ್ವಿ. ಅವ್ರ ಪಾಪ ಸಪೋರ್ಟ್ ಮಾಡಿ 2 o'clock ತನಕ ಎದ್ದಿದ್ದು ನಿಮಗೆ ಫುಡ್ ಎಲ್ಲ ಸಪ್ಲೈ ಮಾಡಿದ್ದಾರೆ. ಈ ಕಡೆ ಬಂದಾಗ ವಿಸಿಟ್ ಮಾಡ್ರಿ, ಮಿಸ್ ಮಾಡಬೇಡ್ರಿ. ವೆಬ್ಸೈಟ್ ಅಲ್ಲಿ ಎಳನೀರು ಹೋಮ್ ಸ್ಟೇ ಅಂತಾನೆ ಇದೆ, ನೀವು ಸರ್ಚ್ ಮಾಡಿದ್ರೆ ಫಾಲ್ಸ್ ಮತ್ತೆ ಜೊತೆಗೆ ಸ್ಟೇನು ಸಹ ಇರುತ್ತೆ. ನಿಮಗೆ ಅಲ್ಲಿ ಹೆಂಗ್ ತೋರಿಸಿದ್ದಾರೆ ಸೇಮ್ ಅದೇ ತರ ಇದೆ ಅಷ್ಟೇ. ನೀವಿನ್ನು ನೆಕ್ಸ್ಟ್ ಟೈಮ್ ಬಂದಾಗ ಇನ್ನೂ ಅಪ್ಗ್ರೇಡ್ ಆಗಿರುತ್ತೆ, ವಿಸಿಟ್ ಮಾಡಿ. ಗೈಸ್ ನನ್ನ ಅಕೌಂಟಿಗೆ 100 ಸಬ್ಸ್ಕ್ರೈಬರ್ ಇವರೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಅಣ್ಣನ ಇನ್ನೂ ಸಹ ಹೆಚ್ಚಿನಾಗಿ ಬೆಳೆಸಿ. ಥ್ಯಾಂಕ್ ಯು ಫುಲ್ ಹ್ಯಾಪಿ. ನೋಡಲ್ಲ ಏನಂದ, ನೀನು ಊರಾಗ ಹೇಳಿದಿ ನೋಡು, ಊರಿಂದ ಬರೋದ್ರಾಗ ಇಲ್ಲಿ ತನಕ 20 ಫಾಲೋವರ್ಸ್ ಜಾಸ್ತಿ ಆಗಿದ್ದಾರೆ. ಏನಂತೆ? 24K ಆಗ್ಲಿ 24 ಲ್ಯಾಕ್ ಆಗ್ಲಿ ನನಗೆ ಖುಷಿನೇ. ನೀನ್ ನನಗ್ ಬಂದ್ ಕೇಳ್ತೀಯಲ್ಲ ಪ್ರಶ್ನೆ. ನಾನು ನೀನೇ ಎಲ್ಲ ಕಾಡ್ಸೋದು, ಅದಕ್ಕೆ ನಿನಗೆ ಕೇಳ್ಬೇಕು. ಕಾಡ್ಸೋದು ನಾನ್ ಬಾಡ ಕ್ಯಾಮ್ರಾದಲ್ಲಿ ಅಂತ, ಬೇರೆ ಯಾರನ್ನಾರು ಹಿಡ್ಕ. ಈಗ ನೀನೇ ಹೈಲೈಟ್ ಮಾಡ್ತೀನಿ, ಡೋಂಟ್ ವರಿ. ಗಾಯ್ಸ್ ಹೊರಡ್ತಿದೀವಿ ಅಣ್ಣ. ಥ್ಯಾಂಕ್ ಯು. ನೆಕ್ಸ್ಟ್ ಟೈಮ್ ಪಕ್ಕ ಇಲ್ಲೇ ಬಂದೇ ಇರ್ತೀವಿ. ಅಮ್ಮ ಥ್ಯಾಂಕ್ ಯು, ನೆಕ್ಸ್ಟ್ ಟೈಮ್ ಬರ್ತೀವಿ. ಅಂಕಲ್ ಥ್ಯಾಂಕ್ ಯು, ನೆಕ್ಸ್ಟ್ ಟೈಮ್ ಖಂಡಿತ ಬಂದೇ ಬರ್ತೀವಿ. ತುಂಬಾ ಫುಡ್ ಗಿಡ್ ಎಲ್ಲ ತುಂಬಾ ಇಷ್ಟ ಆಯ್ತು. ನೆಕ್ಸ್ಟ್ ಟೈಮ್ ಕನ್ಫರ್ಮ್ ಆಗಿ ಬಂದೇ ಬರ್ತೀವಿ. ಗಾಯ್ಸ್ ಹೊರಡೋಣ, ಟೈಮ್ ಆಯ್ತು. ನೆಕ್ಸ್ಟ್ ಇಲ್ಲೇ ಒಂದು 70 ಕಿಲೋಮೀಟರ್ಸ್ ಒಂದು ಲೊಕೇಶನ್ ಹೇಳಿದ್ದಾರೆ, ಅಲ್ಲಿಗೆ ಹೋಗಿ ಲೊಕೇಶನ್ ಅಪ್ಡೇಟ್ ಮಾಡ್ತೀನಿ. ಕಮ್ ಲೆಟ್ಸ್ ಗೋ. ಗೈಸ್ ಹೊರಟ್ವಿ ಲೊಕೇಶನ್ ಇಂದ. ನಾವು ಬೈಕ್ ರೈಡಿಗೆ ಹೋದಾಗ, ಸಕಲೇಶ್ಪುರ ಹೋದಾಗ ಅಲ್ಲೂ ಲೊಕೇಶನ್ ರೆಸಾರ್ಟ್ ಅಲ್ಲಿ ಅವರು ಪಾಪ ಎಷ್ಟು ಸಪೋರ್ಟ್ ಮಾಡಿದ್ರು ಅಲ್ಲ ನಂದು. ಅವರು ಎಷ್ಟು ಕ್ಲೀನ್ ಆಗಿ ಪಾಪ ಊಟ ಗೀಟ ಎಲ್ಲ ಲೇಟ್ ನೈಟ್ ಆದ್ರೂ ಕೊಟ್ಟಿದ್ರು. ಪಾಪ ಈ ಸ್ಟೇ ಅಲ್ಲೂ ಎಲ್ಲ ಫುಡ್ ಎಲ್ಲ ಲೇಟ್ ನೈಟ್ ಆದ್ರೂ ಕೊಟ್ಟರು. ಯಾರಾದ್ರೂ ಈ ಕಡೆ ಬಂದಾಗ ಇಲ್ಲೇ ಸ್ಟೇ ಆಗಿ ವಿಸಿಟ್ ಮಾಡ್ರಿ ಒಂದ್ಸಲಿ, ನೋಡಿ ಕಂಫರ್ಟೇಬಲ್ ಇದ್ರೆ ಇಲ್ಲೇ ಸ್ಟೇ ಆಗಿ. ಗೈಸ್ ಹೊರಡೋಣ ಇವಾಗ ನೆಕ್ಸ್ಟ್ ಲೊಕೇಶನ್ಗೆ. ಟೈಮ್ ಆಯ್ತು, ಲೆಟ್ಸ್ ಗೋ. ಗೈಸ್ ಲೊಕೇಶನ್ಗೆ ರೀಚ್ ಆದ್ವಿ. ಮೈದಾಡಿ ವ್ಯೂ ಪಾಯಿಂಟ್ ಅಂತ ಬೋರ್ಡ್ ಹಾಕಿದ್ದಾರೆ ನೋಡ್ರಿ. ಇಲ್ಲಿ ನೇಚರ್ ನೋಡ್ರಿ ಗೈಸ್, ಏನ್ ಕ್ರೇಜಿ ಫಾಗ್ ಕಟ್ಟಿದೆ ನೋಡಿ. ನಂದು ಮಸ್ತ್ ಫಾಗ್ ಕಟ್ಟಿದೆ. ನಿಮ್ಮ ವ್ಯೂ ಪಾಯಿಂಟ್ ಹೆಂಗಿರ್ಬೋದು ನೋಡೋಣ ನಾವು ಹೋಗಿ. ಗೈಸ್ ರೋಡ್ ನೋಡ್ರಿ, ಫುಲ್ ಎಲ್ಲ ಆಫ್ ರೋಡ್. ಪಾಪ ನಾನು ನಂದು ಅವಾಗ್ಲಿಂದ ಬೈಕ್ ರೈಡರ್ಸ್ನ ನೋಡಿ ಅವಾಗ್ಲಿಂದ ಮಿಸ್ ಮಾಡ್ಕೊತಿದ್ದೀವಿ. ಪುನೀತ್ ಬ್ರೋ ಇನ್ಸ್ಟ್ರಕ್ಷನ್ ಕೊಡ್ತಿದಾರೆ ಅವಾಗ್ಲಿಂದ, ಬನ್ನಿ 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 ಅಂತ. ಆಫ್ ರೋಡ್ ವಾಕ್ ನೋಡ್ರಿ, ಹೋಗುವ. ಗೈಸ್ ನಾವು ಬಂದಾಗ ಫುಲ್ ಫಾಗ್ ಕಟ್ಟಿತ್ತು. ನಾನು ಒಂದು ಶಾರ್ಟ್ ವಿಡಿಯೋ ತಕ್ಕೊಳ್ಳೋಣ ಅನ್ಕೊಂಡೆ, ಅಷ್ಟೊಳಗಡೆ ಫಾಗ್ ಮೂವ್ ಆಗ್ಬಿಟ್ಟಿತ್ತು. ಚೆನ್ನಾಗಿದೆ ವೆದರ್, ಅಲ್ಲಿ ಹೋಗಿ ಕೊಡೋದಂತೆ. ಬಟ್ ಇಲ್ಲೂ ನೋಡ್ರಿ ಮುಂದೆ ಫಾಗ್ ಎಷ್ಟು ಕ್ಲೀನಾಗಿ ಕಾಣುತ್ತೆ. ಕ್ಲಿಯರ್ ಆಗಿಲ್ಲ, ಬಟ್ ಮುಂದೆ ಹೋಗಿ ನೋಡೋಣ. ಫಾಗ್ ಬ್ರೋ ಫಾಗ್ ಭಾಳ ಆಗಿಲ್ಲ, ಮೇಲಿಂದ ದೇವ್ರ ಹೋಗಿ ಬಿಡ್ತಿರೋದು. ಗೈಸ್ ನೋಡ್ರಿ ಪ್ಲೇಸು ಮಸ್ತ್ ಇದೆ. ಬೈಕ್ ರೈಡರ್ಸಿಗಂತೂ ಸಖತ್ತಿದೆ. ಮೈದಾಡಿ ವ್ಯೂ ಪಾಯಿಂಟ್ ಸೂಪರ್ ಮಸ್ತ್ ಬಂದಿದೆ. ಶೂಟಿಗೆಲ್ಲ ರೆಡಿ ಮಾಡ್ಕೊತಿದ್ದಾರೆ, ಅಲ್ಲವರೆಲ್ಲ ರೆಡಿ ಆಗ್ತಿದ್ದಾರೆ. ಶೂಟ್ ಇದೆ, ಲಾಸ್ಟ್ ಶೂಟು. ಇದು ಮುಗಿಸ್ಕೊಂಡು ಸೀದಾ ಬ್ಯಾಕ್ ಟು ದಾವಣಗೆರೆ. ಇಲ್ಲೆಲ್ಲ ಶೂಟ್ ಮುಗಿಸ್ಕೊಂಡು ಇಲ್ಲಿಂದ ಸೀದಾ ಸಂತೆಬೆನ್ನೂರಿಗೆ ಹೋಗಿ ಅಲ್ಲಿ ಡ್ರಾಪ್ ಮಾಡಿ, ಅಲ್ಲಿ ನಮ್ಮ ವೂಲ್ಫ್ ಇದೆ, ಅಲ್ಲಿ ವೂಲ್ಫ್ ತಗೊಂಡು ಅಲ್ಲಿಂದ ಸೀದಾ ದಾವಣಗೆರೆ. ನಂದನು ಮತ್ತು ಊರಿಗೆ ಹೋಗ್ಬೇಕು, ಅವನು ಬೆಂಗಳೂರಿಗೆ ಹೋಗ್ತಾನೆ. ಮತ್ತೆ ಇಲ್ಲೆಲ್ಲ ಶಾರ್ಟ್ಸ್ ಕ್ಲಿಯರ್ ಮಾಡ್ಕೊಂಡು ಹೋಗ್ಬ.
ಗಾಯ್ಸ್ ನೋಡ್ರಿ ಮೈದಾಡಿ ವ್ಯೂ ಪಾಯಿಂಟ್ ಇಂದು ವ್ಯೂ ಪಾಯಿಂಟ್ ನೋಡ್ರಿ ಹೆಂಗಿದೆ ಕ್ರೇಜಿ. ಈಗ ಕ್ಲೌಡ್ಸ್ ಸ್ನೋ ಎಲ್ಲ ಕ್ಲಿಯರ್ ಆಯ್ತು. ಏನ್ ಮಸ್ತ್ ಕ್ರೇಜ್ ಇದೆ ನೋಡ್ರಿ, ಸೂಪರ್. ಗಾಯ್ಸ್ ಮುಗೀತು ಶೂಟ್, ಇವಾಗ ಹೊರಟ್ವಿ ಊರಿಗೆ. ಇಲ್ಲೊಂದು ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ ಅಂತೆ, ಹ್ಯಾಂಗಿಂಗ್ ಬ್ರಿಡ್ಜ್ ಹತ್ರ ಇನ್ನೊಂದು 4 ಶಾರ್ಟ್ ತಕೊಂತಾರಂತೆ. ಊಟ ಸಿದ್ದಿದೆ, ಊಟಕ್ಕೆ ಹೋಗೋದು ಇವಾಗ. ಊಟ ಮುಗಿಸ್ಕೊಂಡು ಹ್ಯಾಂಗಿಂಗ್ ಬ್ರಿಡ್ಜ್ ಅಲ್ಲಿ 4 ಶಾರ್ಟ್ ತೆಗಿಸ್ಕೊಂಡು ಸೀದಾ ಊಟ. ಜಾರ್ತು ಗೈಸ್ ಎಲ್ಲ ಇಲ್ಲೇ ಇದಾರೆ. ಶೂಟ್ ಮುಗೀತಾ? ಇರ್ಲಿ ಪಾಪ ಅವ್ರ ಅವಾಗ್ಲಿಂದ ಈ ಸ್ಪಾಟ್ ಬಗ್ಗೆ 4 ಸಲ ಹೇಳಿದಾರೆ. ಇಲ್ಲ ಬಹಳ ಚೆನ್ನಾಗಿದೆ ಸ್ಪಾಟ್. ನಿಮಗೆ ಹೆಂಗ ಅನಿಸ್ತಿದೆ ಸ್ಪಾಟ್ ಎಲ್ಲ ನೋಡಿದ್ರಲ್ಲ? ಬಟ್ ಅಲ್ಲ ನಿಮಗೆ ಕಷ್ಟ ಆಯ್ತಲ್ಲ, ಬಾಳ ಫಾಗ್ ಎಲ್ಲ ಕಟ್ತಿತ್ತಲ್ಲ? ಇಲ್ಲ ನಮಗೆಲ್ಲ ಅಭ್ಯಾಸ ಇದೆ, ಏನ್ ಕಷ್ಟ ಏನಿಲ್ಲ. ನೀವು ಖುಷಿ ಆಗ್ಬೇಕನ್ನೋದು ನಮ್ದು ಇಂಪಾರ್ಟೆಂಟ್ ಅಷ್ಟೇ. ಖುಷಿ ಕೂಡ ನಮ್ದು ಕರ್ತವ್ಯ. ಎಕ್ಸ್ಪೆಕ್ಟೇಷನ್ ಮಾಡಿತರ ಬಂತ? ಬ್ರೋ ವೆದರ್ ಬಹಳ ಚೆನ್ನಾಗಿ ಸಪೋರ್ಟ್ ಮಾಡ್ತೀನಿ. ನೀವೇ ನೋಡಿದ್ರಲ್ಲ, ನಮಗೆ ವೆದರ್ ಚೆನ್ನಾಗಿತ್ತು, ಕಪಲ್ ಚೆನ್ನಾಗಿದ್ರೆ ಅಂದ್ರೆ ನಮ್ಗೆ ಬೇಡ ಅಂದ್ರೆ ಸುಮ್ ಫೋಟೋಸ್ ತೆಗಿತಾನೆ ಇರ್ತೀವಿ. ನೋಡಿ ಈಗ ಆಲ್ರೆಡಿ ಬಿಸಿಲು ಬಂದಿದೆ ಈಗ ಆಲ್ರೆಡಿ ಇವಾಗ. ನೋಡಿ ಗೈಸ್ ಎಲ್ರು ನೋಡಿ ಎಲ್ಲಾರು ಹೇಳ್ತಿದಾರೆ, ಹೌದಾ? ಎಲ್ಲ ಮಸ್ಟ್ ವಿಸಿಟ್ ಅಂತಿದ್ದಾರೆ ಪ್ಲೇಸಿಗೆ. ಎಲ್ಲರೂ ವಿಸಿಟ್ ಮಾಡಿ ಬ್ರೋ. ಎಲ್ಲರೂ ಬಹಳ ಜನ ಒಂದ್ ಚೇರ್ ಕೊಡ್ರಿ, ಬನ್ನಿ ಹೋಗುವ. ಹೋಗೋಣ ಬನ್ನಿ. ಊಟಕ್ಕೆ ನಿಲ್ಸಪ್ಪ ನಂದು ಎಲ್ಲಾದ್ರು. ಯಪ್ಪ ಎಷ್ಟ್ ಜಾತದಿನ ಮರ ಯಾವಾಗ್ಲಿಂದ ಊಟ ಸಿತೈತಿ. ಊಟಕ್ಕೆ ನಿಲ್ಸಿ ಹೋಗೋದು. ಎಲ್ಲಿ ಇವರೆಲ್ಲ ಬನ್ನಿ ಹೋಗೋಣ. ನೆಕ್ಸ್ಟ್ ಸ್ಟಾಪ್ ಊಟನೇ ಇವರು. ಗಾಯ್ಸ್ ಊಟ ಆಯ್ತು. ಊಟ ಆಗಿ ಗಾಡಿ ವಾಶ್ಗೆ ತಗೊಂಡ್ಬಂದಿವಿ. ಅವ್ರ ಗಾಡಿ ಒಳಗೆ 2 ಶಾರ್ಟ್ ತೆಗಿಸ್ತಾರಂತೆ. ಆಮೇಲೆ ಅಂಕಲ್ ಬೈತಾರೆ, ಮತ್ತೆ ಗಾಡಿ ತುಂಬಾ ಗಲೀಜಾದ್ರೆ ಅಂತಂದ್ರೆ ಅದಕ್ಕೆ ಗಾಡಿ ಇಲ್ಲೇ ವಾಶ್ ಮಾಡ್ಕೊಂಡು ತಗೊಂಡೋಗೋಣ ಅಂದ. ಅಲ್ಲೇ ಆಶೀರ್ವಾದ ಹೋಟ್ಲ್ ಅಂತಿತ್ತು, ಅಲ್ಲೇ ಊಟ ಮಾಡಿದ್ವಿ. ಓಕೆ ಊಟ ಏನ್ ಚೆನ್ನಾಗಿದ್ದಿಲ್ಲ. ಓಕೆ ಊಟ ಚೆನ್ನಾಗಿತ್ತು. ನೆಕ್ಸ್ಟ್ ಅವರಿಗೆ ಅಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜಿಗೆ ಅವರಿಗೆ ಬಿಟ್ಟಿದೀವಿ, ಅಲ್ಲಿಗೆ ಅವ್ರು ಶೂಟ್ ಮಾಡ್ಕೊಂತಿರ್ತಾರಂತೆ. ಲಾಸ್ಟ್ ಶೂಟ್ ಅದಾದ್ಮೇಲೆ ಸೀದಾ ಡೈರೆಕ್ಟ್ ಊರಿಗೆ ಹೋಗೋದು. ಗೈಸ್ ಗಾಡಿ ವಾಶ್ ಆಯ್ತು, ಹೊರಟ್ವಿ ಈಗ. ಅಲ್ಲಿ ಶೂಟ್ ಹತ್ರ ಅವ್ರಿದ್ದಾರೆ. ನಂದ ನನಗೆ ನಿದ್ದೆ ಬರ್ತೈತಿ, ಸ್ವಲ್ಪ ಮಕ್ಕೊಂಡ್ಬಿಡ್ತೀನಿ. ಗೈಸ್ ಸೀದಾ ಹೋಗುವ, ಸೀದಾ ಸಂತೆ ಬೆನ್ನೂರು ಕೂಡ ನಮ್ ಸವಾರಿ. ಲೆಟ್ಸ್ ಗೋ. ನಮ್ ಪುನೀತ್ ಬ್ರೋ ಇಲ್ಲೇ ಶೂಟಿಗೆ ಜಾಗ ಚೆನ್ನಾಗಿದೆ ಅಂತಂದು ನಿಲ್ಸೇ ಬಿಟ್ರು ನೋಡ್ರಿ ಅಲ್ಲೇ. ಸರ್ ಬಾಡಿ ಅವ್ರ ಕಡೆನೇ ಇರ್ಲಿ, ಹ್ಯಾಂಡ್ ಅಷ್ಟೇ ಸುಮ್ಮನೆ ಜಸ್ಟ್ ಹಿಂಗ್ ಹಿಡ್ಕೊಳ್ಳಿ ಅಷ್ಟೇ. ನೋಡ್ರಿ ಶೂಟಿಗೆ ಎಲ್ಲಿ ಜಾಗ ಚೆನ್ನಾಗಿದೆ, ಅವ್ರ ಕಾರ್ ಜೊತೆಗೆ ಒಂದು ಪೋಸ್ ಇದ್ದಿಲ್ಲ ಅಂತ ನಿಲ್ಸ್ಬಿಟ್ರು. ಚೆನ್ನಾಗಿದೆ. ಗಾಯ್ಸ್ ಒಂದು ಹಾರ್ಟ್ಫುಲ್ ಸಜೆಷನ್ ಹೇಳ್ತೀನಿ. ನನಗೆ ಬೇರೆ ಸ್ಟುಡಿಯೋರ ಬಗ್ಗೆ ಗೊತ್ತಿಲ್ಲ ನನಗೆ, ಬಟ್ ನಾನು ಪರ್ಸ್ನಲಿ ಗ್ಯಾಲರಿ ಹೌಸ್ ಅವ್ರದ್ದು ಆ ಪುನೀತ್ ಬ್ರೋ ಆಗಲಿ, ನಮ್ಮ ವಿನೋದ್ ಆಗಲಿ, ಅವ್ರ ಇನ್ನೊಬ್ರು ನಾಗರಾಜ್ ಆಗಲಿ ಎಲ್ಲ ಎಷ್ಟು ಕ್ಲೀನಾಗಿ ಅವರಿಗೆ ಹೇಳ್ಬೇಕಂದ್ರೆ, ಚಂದು ಅಣ್ಣ ಇಂಥವೆಲ್ಲ ಬೇಡ ನನಗೆ, ನಾನು ಅದಕ್ಕೆಲ್ಲ ಸಪೋರ್ಟ್ ಆಗಲ್ಲ ಅಂತ ಹೇಳಿದ್ರು. ಬಟ್ ಇವರು ಕ್ಲೈಂಟ್ಸಿಗೆ ಎಷ್ಟು ಕ್ಲೀನಾಗಿ ಮ್ಯಾನೇಜ್ ಮಾಡ್ತಾರೆ ಅಂತಂತಂದರೆ, ಅವರು ಫಸ್ಟ್ ಡೇ ಇದ್ದಂಗೆ ನೆಕ್ಸ್ಟ್ 2 ಡೇಸ್ ಇದ್ದೇ ಇದ್ದಿದ್ದಿಲ್ಲ, ಫುಲ್ ಚೇಂಜ್ ಆಗಿದ್ದಾರೆ. ಈಗ ನೋಡಿ ನಾವೇನು ಹೇಳೇ ಕೊಡ್ತಿಲ್ಲ, ಈಗ ಅವರೇ ಮಾಡ್ತಿದ್ದಾರೆ ಎಲ್ಲ. ಇವಾಗ ನಾವು ಹೇಳೇ ಕೊಡ್ತಿಲ್ಲ ಅವರಿಗೆ. ಫಸ್ಟ್ ವ್ಲಾಗಲ್ಲಿ ನೋಡ್ರಿ ಪ್ರೀ ವೆಡ್ಡಿಂಗ್ ಶೂಟಿಂದು, ಅದರಲ್ಲೆಲ್ಲ ಅವ್ರಿಗೆ ಹೇಳ್ಕೊಡ್ತಿದ್ವಿ. ಬಟ್ ಈಗ ಪುನೀತ್ ಅಣ್ಣನೇ ಅವ್ರಿಗೆ ಬರೀ ಹೇಳೋದಕ್ಕಿಂತ ಮುಂಚೆ ಅವರೇ ಎಲ್ಲ ಮಾಡ್ತಿದ್ದಾರೆ. ಅಂದರೆ ಖುಷಿ ಆಯಿತು, ಕ್ಲೈಂಟ್ಸ್ನ ಎಷ್ಟು ಕ್ಲೀನಾಗಿ ಹ್ಯಾಂಡಲ್ ಮಾಡ್ತಾರಲ್ಲ ಅಂತಂದು. ಹ್ಯಾಂಡ್ಲಿಂಗ್ ಆಫ್ ಕ್ಲೈಂಟ್ಸ್ ತುಂಬ ಚೆನ್ನಾಗಿ ಮಾಡ್ತಾರೆ, ವಿಸಿಟ್ ಮಾಡಿರಿ. ನೋಡ್ರಿ ನಮ್ಮ ಕ್ಲೈಂಟ್ಸ್ ಹೆಂಗಿದ್ದಾರೆ. ಫಸ್ಟ್ ಡೇ ಮಾತ್ರ ನಾವು ಅವ್ರಿಗೆ ಸಜೆಷನ್ ಕೊಟ್ವಿ, ಈಗ ನೋಡ್ರಿ ಅವರೇ ಎಷ್ಟು ಕ್ಲೀನಾಗಿ ನಿಂತ್ಕೊಂಡಾರೆ. ಎಲ್ಲ ಅವ್ರಿಗೆಲ್ಲ ರೂಢಿ ಆಗೈತಿ ಈಗ. ಇಲ್ಲ ಹಂಗಾಗಿ ಒಂದು ಮಾತಿಗೆ ಹಂಗೆ ಟಕ್ಕ 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 ನಿಂತ್ಕೊಂಡಾಗತ್ತೆ ಪೂಜೆ. ವಿ ಹ್ಯಾವ್ ರೀಚ್ಡ್ ಶಿವಮೊಗ್ಗ. ನಾವು ಇಲ್ಲಿಂದ ಸೀದಾ ಸಂತೆಬೆನ್ನೂರಿಗೆ ಹೋಗ್ತೀವಿ. ಅಣ್ಣಂಗೆ ಅಲ್ಲಿ ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡಬೇಕು. ಫೋಟೋಗ್ರಾಫರ್ಸ್ ಎಲ್ಲ ಹೋಗ್ತಿದ್ದಾರೆ. ವಿನೋದ ಬಾಯ್, ಸಿವಿ ಇನ್ ದಾವಣಗೆರೆ ಬ್ರೋ. ಥ್ಯಾಂಕ್ ಯು. ನಮ್ಮ ವ್ಯೂವರ್ಸ್ಗೆ ಏನಾರು ಒಂದು ಹೇಳ್ರಿ, ನಿಮ್ಮ ಮಾತು ಚೆನ್ನಾಗಿದೆ. ಏನ್ರಿ ನೋಡ್ರಿ, ಭಾಳ ಕಷ್ಟಪಟ್ಟು ಲಾಗ್ ಮಾಡ್ತಿದ್ದಾರೆ, ಭಾಳ ಚುರುಕಿದ್ದಾರೆ. ಇವರಿಗೆಲ್ಲ ಇನ್ನೂ ಹೆಚ್ಚಿನ ಸಂಖ್ಯೆ ಸಬ್ಸ್ಕ್ರೈಬರ್ ಮಾಡ್ರಿ. ಮತ್ತು ಇವರು ನೋಡ್ತಾ ಇರಿ, ಒಂದು ಸ್ವಲ್ಪ ಚೆನ್ನಾಗಿದಾವೆ, ಕಾಮಿಡಿ ಅದಾವು.
ನಿಮಗೂ ಖುಷಿ ಆಗುತ್ತೆ, ಟೈಮ್ ಪಾಸ್ ಮಾಡ್ರಿ ಸ್ವಲ್ಪ ಇವ್ರು ನೋಡಿ. ಥ್ಯಾಂಕ್ ಯು ಪುನೀತ್ ಬ್ರೋ, ಥ್ಯಾಂಕ್ ಯು. ನಿಮ್ಮ ಡೆಡಿಕೇಶನ್ ಬಗ್ಗೆ ನಾನು ಲಾಗಲ್ಲಿ ಹೇಳಿದ್ದೀನಿ, ಡೆಫಿನೆಟ್ಲಿ ನೋಡ್ಬೇಕು. ನಿಮ್ಗೆ ಗೊತ್ತಿಲ್ಲದ ಒಂದು 4 ಮಾತು ಹೇಳಿದ್ದೀನಿ, ನೋಡ್ಬೇಕು. ನಮ್ಮ ವ್ಯೂವರ್ಸಿಗೆ ಒಂದು 4 ಮಾತು ಹೇಳ್ರಿ. ಏನಿಲ್ಲ ಅವರು ಚೆನ್ನಾಗಿ ಬೆಳೀರಿ ಅಷ್ಟೇ, ಕಷ್ಟಪಟ್ರೆ ಸುಖ ಸಿಗುತ್ತೆ ಅಂತಿರಲ್ಲ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಡೆಡಿಕೇಶನ್ ಫಸ್ಟ್ ಡೇ ಇಂದಾನೆ ಅವ್ರು ನೋಡಿ ಥರ್ಡ್ ಡೇ ತನಕ ಅವ್ರು ನೋಡಿದಾರೆ, ಥರ್ಡ್ ಡೇ ತನಕ ನೋಡಿದಾರೆ ಅವರು. ನಿಮ್ಮ ಸ್ವೀಟ್ ಟಾಕ್ ನಮ್ಮ ವ್ಯೂವರ್ಸಿಗೆ ಬ್ರೋ ಫಾಲೋ ಮಾಡ್ರಿ. ಎಂತೆಂಥರದ ಸುಮ್ಮನೆ ಖಾಲಿ ಪಿಲಿ ಅವು ಇವೆಲ್ಲ ಮಾಡಾಕ್ತಾರೆ, ಅವರವೆಲ್ಲ ನೋಡ್ತೀರಾ. ವ್ಯೂಸ್ ಹೆಂಗ್ ಬೇಕು ಹಂಗೆ ಮಾಡ್ತಾರೆ. ಹುಚ್ಚುಚ್ಚನಾಗಿ ಮಾಡೋದೆಲ್ಲ ವಿಡಿಯೋಸ್ ನೋಡ್ತೀರಾ. ಒಂದು ಕಂಟೆಂಟು ಚೆನ್ನಾಗಿ ಏನಾರ ಮಾಡೋದು ವಿಡಿಯೋಗಳು ನೋಡ್ರಿ, ಶೇರ್ ಮಾಡ್ರಿ, ಸಪೋರ್ಟ್ ಮಾಡ್ರಿ. ಥ್ಯಾಂಕ್ ಯು ಗೈಸ್. ಬನ್ನಿ ಹೋಗೋಣ ಬಸ್ ಸ್ಟ್ಯಾಂಡಿಗೆ. ಅಣ್ಣಗೊಬ್ಬರಿಗೆ ಡ್ರಾಪ್ ಮಾಡಬೇಕು. ಡ್ರಾಪ್ ಮಾಡಿ ನಾವು ಸೀದಾ ಸಂತೆಬೆನ್ನೂರು ಕಡೆ ಹೋಗೋಣ. ಬನ್ನಿ. ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ, ನಾ ಫೋಟೋಗೆ ಯಾವ್ದು ತಲೆ ಕೆಡ್ಸ್ಕೊಂಡವನಲ್ಲ, ನನ್ನ ಫೋಟೋನ ಹೊಡ್ಕೋಬೇಕಂದವನಲ್ಲ. ಅದರಿಂದ ಅಷ್ಟೇ, ಅದಕ್ಕೆ ಮುಂಚೆ ನನಗೆ ಹೇಳಿದ್ದೆ, ಮುಂಚೆನೆ ಹೇಳಪ್ಪ ಅವ್ರಿಗೆ, ನಮ್ಮಿಂದ ಅವ್ರಿಗೆ ಗ್ಯಾರಂಟಿ ಕಷ್ಟನೇ ಆಗೋದು. ಅವ್ರ ಕೆಲಸ ಈಸಿ ಅಂತೂ ಅಲ್ಲ ನಮ್ಮ ಹತ್ರ ಮಾಡೋದು ಶೂಟ್ ಅಂತಾನೆ ಹೇಳಿದ್ದೆ ಅವನಿಗೆ. ತುಂಬಾ ಚೆನ್ನಾಗಿ ಬಂದಿದ್ದಾವೆ, ನಾನು ನೋಡ್ದವ ಸ್ವಲ್ಪ ಸೆಲೆಕ್ಷನ್ ಮಾಡಿ. ಬಾಯ್ ಗೈಸ್, ಹೊರಟ್ವಿ ಬಸ್ ಸ್ಟ್ಯಾಂಡಿಗೆ. ಅಣ್ಣಗೊಬ್ಬರಿಗೆ ಡ್ರಾಪ್ ಮಾಡ್ಬೇಕು ಈಗ. ಅಣ್ಣಂಗೆ ಡ್ರಾಪ್ ಮಾಡಿ ನಾವು ಸೀದಾ ಸಂತೆಬೆನ್ನೂರು. ನನ್ನ ಫ್ರೆಂಡ್ ಬಾಯ್, ಸಿ ಯು. ನಮ್ಮ ವ್ಯೂವರ್ಸಿಗೆ ಏನಾದ್ರು ಹೇಳಕ್ಕ? ಒಳ್ಳೆ ವಿಡಿಯೋಸ್ ಮಾಡ್ತಾ ಇದ್ದಾನೆ, ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಮೇಡಮ್, ಬಾಯ್. ಏನೋ ಟ್ರೈ ಮಾಡ್ತವ್ರೆ, ಅವ್ನ್ ಸಿನ್ಸಿಯರ್ ಆಗಿ ಏನಾರು ಎಫರ್ಟ್ಸ್ ಹಾಕಿದ್ರೆ ಎಲ್ಲ ಎನ್ಕರೇಜ್ ಮಾಡ್ರಿ, ಸಪೋರ್ಟ್ ಮಾಡ್ರಿ. ಬಾಯ್. ಥ್ಯಾಂಕ್ ಯು. ಹ್ಯಾವ್ ಎ ಸೇಫ್ ಜರ್ನಿ. ಹುಷಾರಾಗಿ ಹೋಗ್ರಿ. ಬಾಯ್. ನೀವು ಮನೆಗೆ ಫೋನ್ ಓಕೆ. ಬಾಯ್. ಗೈಸ್, ನಾವು ಹೋಗೋದು ಸೀದಾ ಸಂತೆಬೆನ್ನೂರು ಕಡೆ. ಗೈಸ್, ವಿ ಹ್ಯಾವ್ ರೀಚ್ಡ್ ಸಂತೆಬೆನ್ನೂರು. ಅಂಬರೀಷ್ ಬಂದಿದ್ದ ನಮಗೆ ಪಿಕ್ ಮಾಡಕ್ಕೆ. ಒಂದು ನಿಮಿಷನೂ ಟೈಮ್ ಇಲ್ಲ, ಹಿಂಗೆ ಬಿಟ್ಟಂಗೆ ಪಟ್ಟಂತ ಹತ್ಬೇಕು. ನಂದು ಅವನಿಗೆ 11:30 ಬಸ್ ಇದೆ. ಪಾಪ ಫೀಲ್ ಆಗ್ತಿದೆ ಅವಾಗ್ಲಿಂದ. ಮತ್ತೆ ಬೆಂಗಳೂರಿಗೆ ಹೋಗ್ಬೇಕು ವರ್ಕಿಗೆ. ಆಮೇಲೆ ಫ್ರೀ ಇರ್ತೀಯಲ್ಲಿ ಹೋಗಿ ಮಾತಾಡ್ಬಿಡಪ್ಪ. ನಮ್ಮ ವ್ಯೂವರ್ಸಿಗೆ ಏನಾದರೂ ಏನೊಂದು ಮಾತು ಹೇಳ್ತೀನಿ ಅಂದರೆ, ಈ ಗಾಟ್ ಇಸ್ 100 ಸಬ್ಸ್ಕ್ರೈಬರ್ಸ್ ಡನ್. ಅದಕ್ಕೋಸ್ಕರ ಮಾತಾಡ್ತಿದ್ದೀನಿ ಖುಷಿಯಿಂದ. ಹಿಂಗೆ ಸಪೋರ್ಟ್ ಮಾಡಿ ಗೈಸ್, ಅಷ್ಟೇ ಕೇಳ್ಕೊಳೋದು, ಬೇರೆ ಇನ್ನೇನು ಕೇಳ್ಕೊಳಲ್ಲ. ದಟ್ಸ್ ಆಲ್ ಗೈಸ್. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಮ್ಯಾನ್. ಹೀಗೆ ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡಿ ಒಳ್ಳೊಳ್ಳೆ ಕಂಟೆಂಟ್ ಕೊಡೋಣ. ಬನ್ನಿ, ಅಂಕಲ್ ಆಂಟಿ ಫ್ರೀ ಇದ್ದರೆ ಮಾತಾಡಿಸ್ತೀನಿ. ಇಲ್ಲ ಅಂದರೆ ಸೀದಾ ಹಂಗೆ ಪಟ್ಟಸೆ ನಮ್ಮ ವೂಲ್ಫ್ ಹತ್ತಂಗೆ ಹೋಗ್ತಿರೋದು ಮತ್ತೆ ರಿಟರ್ನ್ ಹೋಗುವ. ಸಂತೆಬೆನ್ನೂರು ರೀಚ್ ಆದ್ವಿ. ರೀಚ್ ಆಗಿ ನಮ್ಮ ವೂಲ್ಫ್ ಬಂತು, ಅಂಬರೀಷ್ ತಗೊಂಬಂದ. ವೂಲ್ಫಲ್ಲಿ ಹೋಗ್ತಾ ಇದ್ದೀವಿ ದಾವಣಗೆರೆಗೆ. ಪಾಪ ನಂದಕ್ಕೆ ಬಸ್ಸಿಗೆ ಟೈಮ್ ಆಗಿದೆ, 11:30 ಬಸ್ ಆಯಿತು ಒಂದು. ಹೋಗ್ಬೇಕು ಈಗ. ಆಲ್ರೆಡಿ 10:51 ಆಗಿದೆ. ಸಿಗುತ್ತೆ ಬಸ್ ಬುಕ್ ಮಾಡಿದ್ದೀವಿ, ಹೋಗೋಣ. ಅವರು ಶಿವಮೊಗ್ಗದಲ್ಲಿ, ಅವರು ಬಿಟ್ವಿ, ಹೋಗೋಣ. ಗೈಸ್, ಜಸ್ಟ್ ನಾವು ಎಂಟ್ರಿ ಟು ದಾವಣಗೆರೆ. ಗೈಸ್, ಎಂಟ್ರಿ ಆದ್ವಿ ಈಗ ದಾವಣಗೆರೆಗೆ. ನಂದನಿಗೆ ಬಸ್ ಸ್ಟ್ಯಾಂಡಿಗೆ ಬಿಡಬೇಕು. ನೋಡ್ರಿ, ಇವತ್ತು ಫುಲ್ ಎಲ್ಲ ಬಸ್ಸು, ಫುಲ್ ಜನ. ಇವತ್ತು 3 days ಹಾಲಿಡೇ ಇದಲ್ಲ, ಫುಲ್ ಜನ ಇದ್ದಾರೆ ಇವತ್ತು. ಗೈಸ್, ಹೊರಟ ನಮ್ಮ ನಂದು. ನಂದು ಬಾಯ್ ಮ್ಯಾನ್. ಬಾಯ್. ಹುಷಾರಾಗಿ ಹೋಗು, ಬೇಗ ರೀಚ್ ಆಗು. ಮತ್ತೆ ಬರ್ತೀವಿ ನಾಳೆ. ಇಲ್ಲೇ ಆಯ್ತಾಗ ಬೈಕ್, ಇಲ್ಲೇ ಮತ್ತೆ ನಾಳೆ ಬೆಳಗ್ಗೆ 4 ಗಂಟೆಗೆ ಮತ್ತೆ ಬರ್ತೀಯಾ? ಟ್ಯೂಸ್ಡೇ ಮಾರ್ನಿಂಗ್ 4 o'clock, 5 o'clock. ಇನ್ವಿಟೇಷನ್ ಕಾರ್ಡ್ ಕೊಡೋದಿದೆ ಅಂತೆ. ಹುಷಾರಾಗಿ ಹೋಗು, ಹುಷಾರಾಗಿ ಬಾ. ಕಮ್ ಸೂನ್. ಬಸ್ ಈಸ್ ವೇಟಿಂಗ್ ಫಾರ್ ಹಿಮ್. ಗಾಯ್ಸ್, ಎಷ್ಟೇ ದೂರ ಊರಿಗೆ ಹೋದ್ರೂ ನಮ್ಮ ಊರಿಗೆ ಬಂದಾಗ ನಮಗೆ ಆಗ ಖುಷಿನೇ ಬೇರೆ. ಎಲ್ಲೇ ಹೋಗ್ಲಿ, ಎಲ್ಲೇ ಬರಲಿ, ನಮ್ಮ ಊರಿಗೆ ಬಂದಾಗ ನಮಗೆ ಆಗ ಖುಷಿನೇ ನೆಕ್ಸ್ಟ್ ಲೆವೆಲ್. ನಮ್ಮ ಊರೇ ನಮಗೆ ಚಂದ. ಯಾವ ಊರಿಗೆ ಎಲ್ಲಿಗೆ ಹೋದ್ರೆ, ಎಲ್ಲಾರು ನಾನು ಅಲ್ಲಿ ಹೋದಾಗ್ಲೂ ಅಷ್ಟೇ, ನಮ್ಮೂರಿಗೆ ಯಾವಾಗ ಬರ್ತೀವೋ ಏನೋ ಅಂತ ಅನಿಸ್ತಿರುತ್ತೆ ನಮಗೆ. ಸೊ ನಮ್ಮೂರೇ ನಮಗೆ ಚಂದ. ಗಾಯ್ಸ್, ನಂದುಗೆ ಬಿಟ್ಟು ಅಲ್ಲೊಂದು ಮತ್ತೆ ಒಂದು ಪ್ರಾಬ್ಲಮ್ ಆಗಿತ್ತು. ನಂದು ಲ್ಯಾಪ್ಟಾಪ್ ಬ್ಯಾಗ್ ಅಲ್ಲೇ ಬಿಟ್ಟು ಬಂದುಬಿಟ್ಟಿದ್ದೆ. ಮತ್ತೆ ಸಂತೆಬೆನ್ನೂರಿಗೆ ಹೋಗಿ ಮತ್ತೆ ತೊಗೊಂಡು ಮತ್ತೆ ಬಂದಿದ್ದಾಯಿತು. ತುಂಬ ಲೇಟಾಗಿದೆ. ಓಕೆ ಗಾಯ್ಸ್, ಇದೇ ರೀತಿ ಒಳ್ಳೆ ಕಂಟೆಂಟ್ ಕೊಡ್ತಿರ್ತೀನಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.